ಅರಣ್ಯದ ಸಿಂಹಾಸನದ ಯುದ್ಧ. ಹಳೆಯ ಕಾಡಿನ ಮಧ್ಯದಲ್ಲಿ ಇಬ್ಬರು ಮಹಾ ಡೈನೋಸಾರ್ಗಳು ಮುಖಾಮುಖಿಯಾಗುತ್ತಾರೆ. ಅರಣ್ಯದ ಸಿಂಹಾಸನ ಅವರ ಗುರಿ. ಯುದ್ಧ ಆರಂಭವಾಗಿದೆ. ಜಯ ಯಾವುದಕ್ಕೆ? ಅಪರೂಪದ ಮೊಟ್ಟೆಗೆ ಜಗಳ. ಕಾಡಿನಲ್ಲಿ ಸಿಕ್ಕಿದೆ ಒಂದು ಅಪರೂಪದ ಮೊಟ್ಟೆ. ಇಬ್ಬರು ಡೈನೋಸಾರ್ಗಳು ಅದನ್ನು ಪಡೆಯಲು ತೀವ್ರ ಹೋರಾಟದಲ್ಲಿ ತೊಡಗುತ್ತಾರೆ. ಯಾರು ಗೆಲ್ಲುತ್ತಾರೆ? ಆಕಾಶದಿಂದ ದಾಳಿ. ಆಕಾಶದಿಂದ ದೊಡ್ಡ ಹಕ್ಕಿ ದಾಳಿ ಮಾಡುತ್ತದೆ. ಶಿಶು ಡೈನೋ ಆಪತ್ತಿನಲ್ಲಿ. ಆದರೆ ಇಬ್ಬರು ಡೈನೋಸ್ ಬಂದು ಹೋರಾಟಕ್ಕೆ ಸಜ್ಜಾಗುತ್ತಾರೆ. ಆಕಾಶ ವರ್ಸಸ್ ನೆಲ. ಮಂಜಿನ ಮಧ್ಯೆ ಯುದ್ಧ. ಕತ್ತಲೆಯ ಅರಣ್ಯದಲ್ಲಿ ತೀವ್ರ ಮಂಜು. ಹಕ್ಕಿಗಳು ಮೇಲಿನಿಂದ ಗಮನಿಸುತ್ತಿವೆ. ಅಲ್ಲಿ ಎರಡು ಡೈನೋಸ್ಗಳ ನಡುವೆ ಘರ್ಷಣೆ. ಕತ್ತಲೆಯ ಯುದ್ಧ ಶುರು. ಆಹಾರದ ಕಳ್ಳತನ ಮತ್ತು ಕೋಪ. ಡೈನೋಸಾರ್ಗಳ ಆಹಾರವನ್ನು ದೊಡ್ಡ ಹಕ್ಕಿ ಕದಿದಿದೆ. ಹೋರಾಟ ಶುರುವಾಗುತ್ತದೆ. ಆದರೆ ಹುಡುಕಾಟದ ನಡುವೆ ಡೈನೋಸಾರ್ಗಳು ಪರಸ್ಪರರ ಮೇಲೆ ಹರಿದಾಡುತ್ತಾರೆ. ಶಕ್ತಿಯ ಕಲ್ಲಿಗಾಗಿ ಪೈಪೋಟಿ. ಅರಣ್ಯದ ಹಳೆಯ ಮರದ ಕೆಳಗೆ ಶಕ್ತಿಯ ಕಲ್ಲು ಪ್ರಕಾಶಿಸುತ್ತಿದೆ. ಇಬ್ಬರು ಡೈನೋಸ್ ಅದನ್ನು ಗೆಲ್ಲಲು ಹೋರಾಡುತ್ತಾರೆ. ಆದರೆ ಹಕ್ಕಿ ಗುಪ್ತವಾಗಿ ಅದರ ಹತ್ತಿರ ಬಂದಿದೆ. ರೆಕ್ಕೆಗಳ ಕೆಳಗಿನ ಯುದ್ಧ. ನೆಲದ ಮೇಲೆ ಯುದ್ಧ. ಮೇಲಿನಿಂದ ಬೃಹತ್ ಹಕ್ಕಿಯ ರೆಕ್ಕೆಗಳು ಗಾಳಿಯನ್ನು ಬೀಸುತ್ತಿವೆ. ಇದೀಗ ಮೂರು ಜೀವಿಗಳು ಒಂದೇ ಯುದ್ಧದಲ್ಲಿ. ಅರಣ್ಯದ ರಾಜನಿಗಾಗಿ ಕದನ. ಪ್ರತಿ 100 ವರ್ಷಕ್ಕೊಮ್ಮೆ ಅರಣ್ಯದ ರಾಜನ ಆಯ್ಕೆ ನಡೆಯುತ್ತದೆ. ಈಗ ಯುದ್ಧ ಆರಂಭವಾಗಿದೆ. ಹಕ್ಕಿಗಳು ನೋಡಿ ಕುಳಿತುಕೊಂಡಿವೆ. ಯಾರು ಆ ರಾಜ? ರೆಕ್ಕೆಗಳ ನೆರಳಿನ ದಾಳ. ಒಬ್ಬ ಹುಚ್ಚು ಹಕ್ಕಿ ಇಬ್ಬರು ಡೈನೋಸ್ಗಳನ್ನು ಮೋಸದಿಂದ ಸಿಕ್ಕಿಸುತ್ತದೆ. ಬಲೆಗೆ ಸಿಕ್ಕಿದವರು ತಮ್ಮನ್ನು ತಾವು ರಕ್ಷಿಸಲು ಪರಸ್ಪರ ಹೋರಾಡಬೇಕಿದೆ. ಅಂತಿಮ ಯುದ್ಧ. ಹಕ್ಕಿಗಳು ವರ್ಸಸ್ ಡೈನೋಗಳು. ಆಕಾಶ ಕೇಕೆ ಸಾಕುತ್ತಿದೆ. ನೆಲ ಬರಡುತ್ತಿದೆ. ಹಕ್ಕಿಗಳು ಬಂಡಾಯವಿದ್ದಿವೆ. ಇದೀಗ ಅಂತಿಮ ಯುದ್ಧ. ಹಕ್ಕಿಗಳೆದುರು ಡೈನೋಸಾರ್ಗಳು. ಯಾರು ಉಳಿಯುತ್ತಾರೆ?